ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಮಾಹಿತಿ ಹಕ್ಕು ಅಧಿನಿಯಮದಡಿ ಕೋರಿದ್ದ ಮಾಹಿತಿ ನೀಡದೆ ನಿರ್ಲಕ್ಷ್ಯ ಮಾಡಿದ ಕಾರಣಕ್ಕೆ ಇಬ್ಬರು ನಾಗಮಂಗಲ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ತಲಾ 25,000 ದಂಡ ಹಾಗೂ ಮಾಹಿತಿದಾರನಿಗೆ ಪರಿಹಾರವಾಗಿ 15,000 ರೂಪಾಯಿಯಂತೆ ಒಟ್ಟು ಬರೋಬ್ಬರಿ 65,000 ರೂಪಾಯಿಗಳನ್ನು ನಾಗಮಂಗಲ ಲೋಕೋಪಯೋಗಿ ಇಲಾಖೆಯ ಇಬ್ಬರು ಅಭಿಯಂತರರಿಗೆ ದಂಡ ವಿಧಿಸಲಾಗಿದೆ. ನಾಗಮಂಗಲ ಲೋಕೋಪಯೋಗಿ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿರುವ ನಂದಕುಮಾರ ಹಾಗೂ ಈ ಹಿಂದೆ ಸದರಿ ಕಚೇರಿಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಹದೇವಪ್ಪ ಇಬ್ಬರು ಅಧಿಕಾರಿಗಳಿಗೆ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತ ಡಾಕ್ಟರ್ HC ಸತ್ಯನ್ ರವರು ಆದೇಶ ಹೊರಡಿಸಿದ್ದಾರೆ. ನಾಗಮಂಗಲ ಉಪವಿಭಾಗ ಲೋಕೋಪಯೋಗಿ ಇಲಾಖೆ ವತಿಯಿಂದ 11,17,00,000 ಕಾಮಗಾರಿಯನ್ನು ನಾಗಮಂಗಲದಿಂದ ಶ್ರವಣಬೆಳಗೊಳ ರಸ್ತೆಯಲ್ಲಿ ಆಯ್ದ ಭಾಗಗಳಲ್ಲಿ ಕೆಲಸ ಕಾರ್ಯಗಳಿಗೆ ಅಂತ ಅಪ್ರೂವಲ್ ಮಾಡಿರ್ತಾರೆ. 2019ರಿಂದ 6 ತಿಂಗಳಲ್ಲಿ ಮುಗಿಬೇಕು ಅಂತ ಈ ಕಾಮಗಾರಿಗೆ ನಿರ್ದೇಶನ ಇರ್ತದೆ. ಅದರ ನಂತರ ಏನಾದರೂ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಕಾಮಗಾರಿನ ಅಂತಂದರೆ ಅದು ವರ್ಕ್ ಎಕ್ಸ್ಟೆನ್ಷನ್ ಲೆಟರ್ ಅಂದ್ಬಿಟ್ಟು ವರ್ಕ್ ಎಕ್ಸ್ಟೆನ್ಷನ್ಗೆ ಅನುಮತಿ ತಗೋಬೇಕಾಗುತ್ತೆ. ಯಾವುದೇ ಎಕ್ಸ್ಟೆನ್ಷನ್ ಅನುಮತಿ ತೊಗೊಳ್ದೇನೆ ಅವರು ಅಲ್ಲಿಂದ 2023 ಗಂಟೆನೂ ಕಂಟಿನ್ಯೂ ಆಗಿ ಕೆಲಸ ಬರ್ತಾ ಇರ್ತದೆ. ಆದರೆ ಅದ್ರ ಬಗ್ಗೆ ಮಾಹಿತಿ ಕೇಳಿದ್ರೆ ಯಾವುದೇ ಮಾಹಿತಿಗಳನ್ನು ಕೊಡಲ್ಲ. ಮಾಹಿತಿ ಕೊಡದೇ ಇರೋದಕ್ಕೆ ಅಲ್ಲಿ ಅರ್ಜಿ ಹಾಕಿ ಅಲ್ಲಿಂದ ಫಸ್ಟ್ ಅಪೀಲ್ ಬಂದು ಫಸ್ಟ್ ಅಪೀಲಿಂದ ಪುನಃ ಸೆಕೆಂಡ್ ಅಪೀಲಿಗೆ ಬಂದ್ರೂ ಅಲ್ಲಿ ಬಂದರೂ ಸಂಪೂರ್ಣ ಮಾಹಿತಿಗಳನ್ನು ಕೊಟ್ಟಿಲ್ಲ. ಇದರಲ್ಲಿ ಏನು ಅಂತಂದರೆ ಅವರಿಗೆ ಉದ್ದೇಶಪೂರ್ವಕವಾಗಿ ಮಾಹಿತಿ ಕೊಡಲು ನಿರಾಕರಿಸ್ತಾರೆ. ಯಾಕೆಂತಂದರೆ ಅಲ್ಲಿ ಮಾಡಿರೋ ಕಾಮಗಾರಿ ಸರಿ ಇಲ್ಲ. ಕಾಮಗಾರಿಗಳ ಬಗ್ಗೆ ಸಾರ್ವಜನಿಕರಿಗೆ ಗೊತ್ತಾದರೆ ಗೊತ್ತಾಗ್ಬಿಡುತ್ತೆ ಅನ್ನೋ ದೃಷ್ಟಿಯಿಂದ ಯಾವುದೇ ಇದನ್ನು ಕೊಡ್ತಾ ಇಲ್ಲ. ಭ್ರಷ್ಟಾಚಾರ ಇದರಲ್ಲಿ ಕಂಡು ಬರ್ತಾ ಇದೆ. ಇದರಲ್ಲಿ ಮೊದಲಿದ್ದಂಥ AW ಅವರು ಮಾಹಿತಿ ಕೊಡೋದ್ರಲ್ಲಿ ಲೋಪದೋಷ ಎಸಗಿದ್ದಾರೆ. ಹಾಗೆ ಪ್ರಸ್ತುತ ಇರೋಂಥ ನಂದಕುಮಾರ್ ಅವರು ಸಾರ್ವಜನಿಕ ಮಾಹಿತಿ ಅವರು ಮಾಹಿತಿ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ. ಈ ಎಲ್ಲ ಕ್ರಮಗಳನ್ನು ಅನುಸರಿಸಿ ಮಾಹಿತಿ ಆಯೋಗ ಅವರ ಮೊದಲಿದ್ದ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಈಗ ಪ್ರಸ್ತುತ ಇರೋ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇಬ್ಬರಿಗೂ 25,000 ಅಂತ ದಂಡ ವಿಧಿಸಿ ಆದೇಶ ಮಾಡಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲ ಸದಾನಂದಗೌಡ ಮಾತನಾಡಿ, ಭ್ರಷ್ಟ ಅಧಿಕಾರಿಗಳು ಮಾಹಿತಿ ಹಕ್ಕು ನಿಯಮದಡಿ ಕೋರಿದ್ದ ಮಾಹಿತಿಯನ್ನು ನೀಡಲು ನಿರಾಕರಿಸಿ ಮಾಹಿತಿಗೆ ವಂಚಿಸಿದ್ದರು. ಈ ಸಂಬಂಧ ಮಾಹಿತಿ ಆಯೋಗವು ಸರಿಯಾದ ಚಾಟಿ ಬೀಸಿದೆ ಎಂದು ತಿಳಿಸಿದರು. ನಾನು ಈ ಬಗ್ಗೆ ಅಲ್ಲಿಂದ 2022ರಿಂದ ಅರ್ಜಿ ಹಾಕಿ ಇಲ್ಲಿವರೆಗೂ ಅದರ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿದ್ದು. ಪ್ರತಿ ಬಾರಿ ಕಚೇರಿ ಭೇಟಿ ಮಾಡಿದಾಗ ಒಂದಿಲ್ಲ ಒಂದು ಕಾರಣದಿಂದ ಮುಂದೂಡ್ತಾ ಬಂದಿದ್ದರು. ಈ ಎಲ್ಲ ಇದನ್ನು ನನ್ನ ಹೋರಾಟ ಇದನ್ನೆಲ್ಲ ಗಮನಿಸಿ ನಮ್ಮ ಖರ್ಚು ವೆಚ್ಚಕ್ಕಾಗಿ 15,000 ರೂಪಾಯಿಗಳನ್ನ ಪರಿಹಾರವಾಗಿ ಆದೇಶವನ್ನು ಮಾಡಿದ್ದಾರೆ. ಇದು ಮಾಹಿತಿ ಆಯೋಗಕ್ಕೆ ಹೋದ ನಂತರನೂ ಇನ್ನೂ ಮಾಹಿತಿ ಕೊಡದೇ ಇರೋದು ಇದಾಗಿದೆ. ಹಾಗಾಗಿ ಮುಂದಿನ ದಿನಾಂಕದೊಳಗೆ ಮಾಹಿತಿ ಕೊಡಬೇಕು ಅಂತ ಆದೇಶ ಮಾಡೋದ್ರ ಜೊತೆಗೆ ಇಬ್ಬರು ಅಧಿಕಾರಿಗಳಿಗೂ ದಂಡ ವಿಧಿಸಿದ್ದಾರೆ. ಇದರಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ಆಗಿರೋಂಥದ್ದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಯಾಕೆಂತಂದರೆ ಇನ್ನೂವರೆಗೂ ಯಾವುದೇ ದಾಖಲಾತಿಗಳನ್ನ ಕೊಟ್ಟಿಲ್ಲ. ಸಂಪೂರ್ಣ ದಾಖಲಾತಿಗಳು ಕೊಟ್ಟಿಲ್ಲ. ಬಿಲ್ ಕಾಪಿಗಳನ್ನ ಕೊಟ್ಟಿಲ್ಲ. ವರ್ಕ್ ಎಕ್ಸ್ಟೆನ್ಷನ್ ಲೆಟರ್ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅವ್ರ ಹತ್ರ. ವರ್ಕ್ ಎಕ್ಸ್ಟೆನ್ಷನ್ ಲೆಟರ್ನ ಕೇಳಿದ್ರೆ ಈಗ ಇತ್ತೀಚೆಗೆ 2024ರಲ್ಲಿ ಎಕ್ಸ್ಟೆನ್ಷನ್ ಮಾಡೋದು ಲೆಟರ್ನ ಕೊಟ್ಟಿದ್ದಾರೆ ಹೊರತು ಬಟ್ ಆ ಕಾಮಗಾರಿ ಮುಂದುವರಿಕೆಗೆ ಯಾವುದೇ ರೀತಿ ಎಕ್ಸ್ಟೆನ್ಷನ್ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇಲ್ಲ. ಆದರೆ ಅದು ಅಲ್ಲಿ ಸಾರ್ವಜನಿಕರು ಸಿಕ್ಕಾಬಿಟ್ಟೆ ಅದನ್ನು ರಸ್ತೆ ಕಾಮಗಾರಿ ನಡೀಬೇಕಾದ ಟೈಮಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗಿತ್ತು. ಕೆಲವೊಂದು ಕಡೆ ಬಸ್ಸು ಕಂದಕಕ್ಕೆ ಬಿದ್ದು ತೊಂದರೆ ಆಗಿತ್ತು. ಆ ಕಾಮಗಾರಿ ಸ್ಟಾರ್ಟ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಲ್ದೇ ಯಾವುದೇ ವರ್ಕ್ ಎಕ್ಸ್ಟೆನ್ಷನ್ ಇದನ್ನ ಅನುಮತಿನೂ ಇಲ್ಲದೇ ಕಾಮಗಾರಿ ಪೂರ್ವಾನುಮತಿನೂ ಇಲ್ಲದೇ ಇವರು ಇಚ್ಛಾನುಸಾರ ಕೆಲಸ ಮಾಡ್ಕೊಂಬಂದಿರೋದು ಇಲ್ಲಿ ದಾಖಲಾತಿಗಳಿಂದ ಗೊತ್ತಾಗುತ್ತೆ. ಯಾವುದೇ ರೀತಿಯ ಸಂಪೂರ್ಣ ದಾಖಲಾತಿಗಳನ್ನು ಒದಗಿಸ್ತೇನೆ ಇವರು ಇದನ್ನು ಮಾಡಿರೋದು ಇವರು ಅಧಿಕಾರಿಗಳು ಗುತ್ತಿಗೆದಾರರನ್ನ ಕಾಪಾಡೋಕ್ಕೋಸ್ಕರ ಅಧಿಕಾರಿಗಳನ್ನ ಒಂದು ಇದರಿಂದ ಭ್ರಷ್ಟಾಚಾರದಿಂದ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇವರು ಮಾಹಿತಿಗಳು ಕೂಡ ನಿರಾಕರಿಸ್ತಾ ಇದ್ದಾರೆ ಎಂದು ಕಂಡು ಬರ್ತಾ ಇದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.